ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಸೂಪರ್ ಇದ್ದೀನಿ. ನಮ್ಮ ಅಮ್ಮನ ಮನೆಯೊಳಗೆ ನಂದು ರೊಟೀನ್ ಹೆಂಗಿರುತ್ತಾ ಅಂತಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿನಿ. ಬರ್ರಿ ಇನ್ನು ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಮಾರ್ನಿಂಗ್ ಎದ್ದ ತಕ್ಷಣ ಇಬ್ಬರು ಎದ್ದಿದ್ರು, ಚಂಪು ಡಿಂಪು. ಸೊ ಬಾಗಿಲ ದಾಟಿ ಒಳಗೆ ಬರತ್ತಿದ್ಲು, ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಾನು ಇನ್ನು ಚಹಾ ಕಾಸಕ್ಕಿಟ್ಟೀನಿ. ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೀನಿ. ಒರೆಸ್ಕೊಂಡು ಇನ್ನು ಚಹಾ ಕಾಸಕ್ಕಿಟ್ಟೀನಿ. ಸೊ ನನಗೆ ಬಿಸಿನೀರನ್ನ ಕಾಸ್ಕೊಂಡೀನಿ. ಜೀರಾ ಡ್ರಿಂಕು ಒಂದು ವಾರ ಆಯಿತು ಕುಡಿಯತ್ತಿಲ್ಲ. ಒಂದು ಸ್ವಲ್ಪ ಅಂದ್ರೆ ಚಂಪುಗೆ ಕೆಮ್ಮು ಮತ್ತು ಕಫ ಜಾಸ್ತಿ ಆಗೈತಲ್ಲ, ಸೊ ಅದನ್ನು ಬಿಟ್ಟರೆ ಏನೋ ಕಡಿಮೆ ಆಗುತ್ತೇನೋ ಅಂದ್ಕೊಂಡೀನಿ. ಇನ್ನು ಈ ಕಡೆ ಅಮ್ಮ ನೀರು ಕಾಯಕ್ಕೆ ಒಲಿ ಹಚ್ಚಾಳ. ಸೊ ಆ ಕಡೆ ನೀರು ಕಾದು ಅಂದ್ರೆ ಜಳಕ ಗಿಳಕ ಮಾಡಿ ಪೂಜೆ ಮಾಡಬೇಕು ಅಂತಂದು. ಇನ್ನು ಈ ಕಡೆ ನಾನು ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯತ್ತೀನಿ. ನನ್ನ ಹೆಂಗಂದ್ರೆ ನಂದು ಬಾಡಿದು ವೇಟ್ ಇರುತ್ತಲ್ಲ ಜಾಸ್ತಿ ಅನ್ಸಾತ್ಬಿಟ್ಟೈತಿ. 1 ವೀಕ್ ಆಯಿತು. ಸೊ ಹಾಗಾಗಿ ಬಿಸಿನೀರನ್ನ ಕುಡಿಯತ್ತೀನಿ. ಇನ್ನು ಹಾಲನ್ನ ತೊಗೊಂಡು ಬಂದಿದ್ದರು. ಇಲ್ಲಿ ಹಾಲನ್ನ ಹೇಳಿದ್ಲು ಅಮ್ಮ, ಆಕಳದ ಹಾಲು ಸಿಗಲಿಲ್ಲ. ಸೊ ಹಾಗಾಗಿ ಎಮ್ಮೆ ಹಾಲು ತೊಗೊಳತ್ತೀವಿ. ಇನ್ನು ಹಾಲನ್ನ ಕಾಸೋಣ ಬರ್ರಿ. ಸೊ ನೈಟ ನಾವು ವಟಾಣಿ ಕಾಳು ಪಲ್ಯ ಮಾಡಬೇಕು ಅಂತಂದು ನೆನೆ ಇಟ್ಟಿದ್ವಿ. ಸೊ ಇನ್ನು ವಟಾಣಿ ಕಾಳು ಪಲ್ಯನೂ ಮಾಡಬೇಕು. ಇನ್ನು ಚಂಪುನ ಎದ್ಲು ಒಂದು ಸ್ವಲ್ಪ ಹೊತ್ಕೊಂಡು ಆಕೆಗೆ ಸಮಾಧಾನ ಮಾಡಿ ಅವ್ರನ್ನ ಆಟ ಆಡೋಕೆ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಅವ್ರನ್ನ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಅವರು ಆರಾಮಾಗಿ ಇರ್ತಾರೆ, ಆಟ ಆಡ್ತಾರೆ. ನೋಡಿರಿ, ಮೊನ್ನೆ ಜಾತ್ರೆ ಒಳಗೆ ಇದನ್ನು ತೊಗೊಂಡು ಬಂದಿದ್ವಿ. ಅವರಿಗೆ ಫ್ರೂಟ್ಸ್ ಸಿಗ್ತಾವಲ್ಲ, ಸೊ ಆ ಫ್ರೂಟ್ಸನ್ನ ತೊಗೊಂಡು ಬಂದಿತ್ತು. ಹಂಗಾಗಿ ಆಟ ಆಡೋಕೆ ಕೊಟ್ಟಿದ್ವಿ ಅವನ್ನ. ಸೊ ಅವರು ಆಟ ಆಡ್ತಾರೆ ಅವ್ರ ಪಾಡಿಗೆ ಅವರು ಅಂತಂದು ಅವ್ರನ್ನ ಬಿಟ್ಟೀನಿ. ಇನ್ನು ನಾನು ಫ್ರೆಶ್ ಅಪ್ ಆಗಬೇಕು. ಹಾಗೆ ಇನ್ನು ಬಿಸಿನೀರನ್ನ ಕಾಯಿಸಿ ಒಂದು ಸ್ವಲ್ಪ ಆರಕ್ಕಿಟ್ಟಿದ್ನಲ್ಲ, ಸೊ ಕುಡಿದು ಬಿಡ್ತೀನಿ ಅದನ್ನು. ತಮ್ಮಂದು ಎಕ್ಸಾಮ್ ಐತಿ, ತಮ್ಮ ರೆಡಿ ಆಗತ್ತಾನ. ಇನ್ನು ಅವ್ನ ಕಳಿಸಿ ಒಂದು ಸ್ವಲ್ಪ ಪಲ್ಯ ಗಿಲ್ಯ ಮಾಡಬೇಕು. ಅವ್ನು ನಾಷ್ಟ ಅದೇನೂ ಮಾಡ್ತಿಲ್ಲ, ಯಾಕೋ ಬೇಗ ಎಕ್ಸಾಮ್ ಬೇಗ ಐತೆ ಅಂತ ಹೊಂಟ್ಬಿಟ್ಟಾನ. ಸೊ ಇವರೆಲ್ಲ ಆಟ ಆಡತ್ತಿದ್ರು, ಅವ್ರ ಪಾಡಿಗೆ ಅವ್ರನ್ನ ಆಟ ಆಡೋಕೆ ಬಿಟ್ಟಿದ್ನಿ. ಚಂಪು ಒಂದು ಸ್ವಲ್ಪ ನಿಂಬೆಹಣ್ಣಿದ್ದು, ಅಂದರೆ ಇವತ್ತು ಸೋಮವಾರ ಅಲ್ಲ, ಸೊ ಹಾಗಾಗಿ ಸೋಮವಾರದ್ದು ದೇವ್ರ ಪೂಜೆ ಇರುತ್ತಂತಂದು ನಿಂಬೆಹಣ್ಣು ತೊಗೊಂಬಂದಿರ್ತೀವಿ. ಸೊ ಇನ್ನು ಅಮ್ಮ ಅವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಆಟ ಆಡತ್ತಿದ್ರು. ಮಾರ್ನಿಂಗ್ ಎದ್ದ ತಕ್ಷಣ ಮೊಮ್ಮಗ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಹೆಂಗಂದ್ರೆ ದಿವ್ಸನ ಹೋಗಲಕ್ಕಿಗೆ ಹಂಗೆ. ಸೊ ಇನ್ನು ಬರ್ರಿ ನಾವು ಇನ್ನು ಒಂದು ಸ್ವಲ್ಪ ಪಲ್ಯ ಗಿಲ್ಯ ಮಾಡಬೇಕು. ನಾನು ಇವಾಗ ಒಂದು ತೋರಿಸ್ತೀನಿ, ಅದು ಯಾರ್ಯಾರ ಮನೆಯಾಗ ಐತೆ ಕಮೆಂಟ್ ಮಾಡಿರಿ. ಇದು ಕುಡುಗೋಲು ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಇವಾಗಂತೂ ಕುಡುಗೋಲು ಎಲ್ಲಿ ಸಿಗಲ್ಲ. ಚಾಕು ಅದು ಇದು ಅಂತ ಇರುತ್ತೆ. ಸೊ ಯಾರ್ಯಾರ ಮನೆಯೊಳಗೆ ಐತಿ ಕಮೆಂಟ್ನೊಳಗೆ ಹೇಳ್ರಿ ನಂಗೆ. ಈಗೂ ಐತಿ, ನಮ್ಮ ಹಳ್ಳಿ ಕಡೆ ಎಲ್ಲ ಕುಡುಗೋಲ ಯೂಸ್ ಮಾಡ್ತಾರೆ. ಬಟ್ ಈಗ ನಾವು ಹಲಗಲಿಯೊಳಗೆ ನನ್ನ ಗಂಡನ ಮನೆಯೊಳಗೆ ಕುಡುಗೋಲು ಯೂಸ್ ಮಾಡಲ್ಲ. ನಾವು ಚಾಕು ಎಷ್ಟೊತ್ತಿದ್ರು ಚಾಕುನ ಬೇಕು. ಬಟ್ ಇಲ್ಲಿ ಬಂದಾಗ ಹಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದು. ಸೊ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು. ನನ್ನ ವಿಡಿಯೋ ಗೊತ್ತು ನನಗೆ ಆಲ್ಮೋಸ್ಟ್ ಬೆಂಗಳೂರು ಅಲ್ಲಿ ಸೈಡ್ನವರೆಲ್ಲ ನೋಡಾತಾರಂತ ನಂಗೆ ಗೊತ್ತಾಗೈತಿ. ಅಂದರೆ ನಂಗೆ ಕಮೆಂಟ್ ಹಾಕಿದ್ರು ಅವರು, ಹಾಗಾಗಿ ನಂಗೆ ಗೊತ್ತು ಅಲ್ಲಿ ಅಷ್ಟು ದೂರದವರು ನನ್ನ ವಿಡಿಯೋ ನೋಡ್ತಾರ ಅಂತಂದು ನಂಗೆ ಇವಾಗ ಗೊತ್ತಾಗಿದ್ದು. ಸೊ ಅಂಥವ್ರಿಗೆಲ್ಲ ಬೆಂಗಳೂರಾಗೆಲ್ಲ ಇವಾಗ ನಮ್ಮ ಜನನ ಹೋಗಿ ಅಲ್ಲಿ ಸೆಟ್ಲ್ ಆಗ್ಯಾರ. ಬಟ್ ಆದ್ರೂ ಅಂಥವ್ರಿಗೆ ಒಮ್ಮೆ ಗೊತ್ತಾಗುತ್ತೇನೋ ಅಂತಂದು ನಾನು ತೋರಿಸ್ತಿದ್ದೀನಿ. ಇನ್ನು ಚಂಪು ಮತ್ತು ಡಿಂಪು ಆಟ ಆಡ್ತಿದ್ರು. ಗುಂಡನೂ ಎದ್ಬಿಟ್ಟಾನ. ಅವರು ಅಳ ಹತ್ರ ಅಂದ್ರೆ ಒಂದು ಅವ್ರಿಗೆ ಮೇನ್ ರೀಸನ್ನು. ಸೊ ನಿದ್ದೆ ಅರ್ಧಂಬರ್ಧ ಆಗಿರುತ್ತೋ ಒಂದು, ಇಲ್ಲ ಅಂದ್ರೆ ಸ್ವಲ್ಪ ಗದ್ದಲ ಏನರ ಇತ್ತಂದ್ರೆ ಎದ್ರು. ಇನ್ನು ಅವ್ರಿಗೆ ಒಂದು ಸ್ವಲ್ಪ ಚುರುಮುರಿ ಹಾಕಿದ್ನಿ. ಇನ್ನೊಂದು ನೆಗಡಿ, ಪಾಪುಗಳಿಗೆ ನೆಗಡಿ ಆಯ್ತಂದ್ರೆ ಈ ಥರ ಚುರುಮುರಿ ಹಾಕಿ ಬಿಟ್ಬಿಡ್ರಿ, ಅವ್ರು ತಿಂತಾರಲ್ಲ ಸಪ್ಪನ ಚುರುಮುರಿ ತಿಂದ್ರೆ ಅದು ಕಡಿಮೆ ಆಗತ್ತಂತಾರೆ. ಇನ್ನು ವಟಾಣಿ ಕಾಳು ಪಲ್ಯ ಮಾಡೋನು ಒಗ್ಗರಣೆ ಕೊಡತ್ತೀನಿ ನಾನು. ಸೇಮು ಹಿಂಗೆ ನಾವು ಅದ್ರ ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕ್ತಾರೆ, ಒಬ್ಬೊಬ್ಬರು ಉಳ್ಳಾಗಡ್ಡಿ ಹಾಕ್ತಾರೆ, ಅದು ಅವ್ರ ಮೇಲೆ ಡಿಪೆಂಡು. ಬಟ್ ಇದಕ್ಕೂ ಉಳ್ಳಾಗಡ್ಡಿ ಹಾಕಿದ್ರೇ ಅದು ಒಂಥರ ಟೇಸ್ಟ ಬೇರೆ ಇರುತ್ತೆ. ಮತ್ತು ಕಟುಗ್ ರೊಟ್ಟಿ ಒಳಗೆ ಹೇಳಿ ಮಾಡಿಸಿದಂಥ ಇದು ಪಲ್ಯ ಇದು. ಆಲ್ಮೋಸ್ಟ್ ವಟಾಣಿ ಅಂತಂದ್ರೆ ಎಲ್ಲರೂ ಪಲಾವಿಗಷ್ಟೇ ಯೂಸ್ ಮಾಡ್ತಿರ್ತಾರೆ. ಬಟ್ ನಾವು ಹಾಗಲ್ಲ, ನಮ್ಗೆ ವಟಾಣಿ ಪಲ್ಯ ವೀಕ್ಲಿ ಒಂದು ಸಾರಿ ಆದರೂ ಬೇಕು. ನೈಟು ನೆನೆ ಇಟ್ಟು ಮಾರ್ನಿಂಗ್ ಮಾಡ್ತೀವಿ. ಇಲ್ಲ ಅಂದರೆ ಕುಕ್ಕರಿಗೆ ಒಂದು 3-4 ಸೀಟಿ ಹೊಡ್ಸಿದ್ರೆ ಅದು ಬೆಟ್ರು. ಹಾಗಾದ್ರೂ ಮಾಡ್ತೀವಿ, ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ. ಸೊ ಕಟುಗ್ ರೊಟ್ಟಿ ಜಾಸ್ತಿ ಇದ್ದು ಅಂದಾಗ ನಾವು ಈ ಥರ ಮಾಡಿ ಅದಕ್ಕೊಂದು ಸ್ವಲ್ಪ ಚಟ್ನಿ ಮಾಡಿಕೊಂಡು ತಿಂದ್ಬಿಡ್ತೀವಿ. ಒಳ್ಳೆ ಕಾಂಬಿನೇಷನ್ನು, ಎಷ್ಟು ಚಲೋ ಇರ್ತಂತೀರಿ ಅಷ್ಟು ಚಲೋ ಇರುತ್ತೆ. ಸೊ ಅಮ್ಮ ಇದನ್ನ ಮಸಾಲ ಮನೆಯೊಳಗೆ ಮಾಡ್ಯಾಳ. ಆಕೆ ಕೇಳ್ತೀನಿ ಯಾವ ಥರ ಮಾಡ್ಯಾಳ ಅಂತ. ಹೇಳಿದ್ಲು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಬರೀ ಡಬ್ಬಿ ಮುಟ್ಟಿದ್ರೆ ಅಷ್ಟು ಸ್ಮೆಲ್ ಬರತೈತಿ, ಅಷ್ಟು ಅಂದ್ರೆ ಅಷ್ಟು ಚಲೋ ಐತಿ ಇದು. ನನಗೆ ನಿಜ ಅನ್ನತ್ತಿದ್ದ ಅಮ್ಮ, ನಂಗೊಂದು ಸ್ವಲ್ಪ ಮಾಡಿಕೊಡು, ಇಲ್ಲಾಂದ್ರೆ ನಂಗೆ ಹೇಳು, ನಾನು ಯೂಟ್ಯೂಬ್ನೊಳಗೆ ಹಾಕ್ತೀನಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದು.
ಸೊ ಇನ್ನು ಅಮ್ಮ ಚಹಾ ಕುಡಿಯಾದ್ರು, ನಾನು ಒಂದು ಸ್ವಲ್ಪ ಪಲ್ಯ ಮಾಡಿದ್ನಿ. ಇನ್ನು ಇವತ್ತು ಸ್ಪೆಷಲ್ ಅಂತಂದ್ರೆ ಒಂದು ಪುಂಡಿ ಪಲ್ಯದ್ದು ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ನಾನು. ಪುಂಡಿ ಪಲ್ಯ ತಿಂದಿರ್ತೀರಿ ಅಥವಾ ಪುಂಡಿ ಪಲ್ಯದೊಳಗೆ ಅನ್ನದೊಳಗೆ ಮಿಕ್ಸ್ ಮಾಡಿರ್ತೀರಿ, ಸಾರು ತಿಂದಿರ್ತೀರಿ. ಬಟ್ ಇದು ಒಂಥರ ಚಟ್ನಿ ಒಂಥರ ಬ್ಯಾರೆನೇ ಐತಿ. ಹಾಗಾಗಿ ಚಟ್ನಿಗೆ ರೆಡಿ ಮಾಡತ್ತೀವಿ. ಒಂದಿಷ್ಟು ಶೇಂಗಾ ಹುರ್ಕೊಳತ್ತೀನಿ. ಸೊ ಇದಕ್ಕೆ ಶೇಂಗಾ ಹುರ್ಕೋಬೇಕು. ನೆಕ್ಸ್ಟು ಮೆಣಸಿಕಾಯಿ ಬೇಕು. ಸೇಮ್ ಮೆಣಸಿಕಾಯಿ ಚಟ್ನಿ ಹೆಂಗೆ ಮಾಡ್ತೀವಿ ಹಂಗೆ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ. ಸೊ ಒಂದು ಸ್ವಲ್ಪ ಮೆಣಸಿಕಾಯಿನೂ ಹುರ್ಕೊಳತ್ತೀನಿ, ತುಂಬ ತೆಗ್ದೀನಿ ಎಲ್ಲ. ಪುಂಡಿ ಪಲ್ಯನೂ ಹುರ್ಕೋಬೇಕು, ಮೆಣಸಿಕಾಯಿ ಮತ್ತು ಶೇಂಗಾ. ಸೊ ಪುಂಡಿ ಪಲ್ಯನ ಹಾಕ್ಕೊಳತ್ತೀನಿ ಮಿಕ್ಸರಿಗೆ. ಜಸ್ಟ್ ಮಿಕ್ಸರಿಗೆ ಹಾಕಿಬಿಟ್ರೆ ಎಷ್ಟು ಟೇಸ್ಟ್ ಅಂತೀರಿ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹುಳಿ ಹುಳಿ ಖಾರ ಖಾರ ಮಸ್ತ್ ಇರುತ್ತೆ. ಸೊ ನಾನು ಪುಂಡಿ ಪಲ್ಯ ಹಾಕ್ಕೊಳತ್ತೀನಿ ಫಸ್ಟು. ನೆಕ್ಸ್ಟು ಶೇಂಗಾ ಹುರಿದಿಟ್ಕೊಂಡಿದ್ನೆಲ್ಲ ಅದನ್ನ ಎಲ್ಲ ಸೊಪ್ಪಿ ತೆಗೆದುಬಿಟ್ಟಿನಿ. ತೆಗೆದು ಅದೊಂದಿಟ್ಟು ಹಾಕಾತೀನಿ. ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಆದಷ್ಟು ಜಾಸ್ತಿ ಇರಲಿ, ಹಿಂಡಿಗೆ ಚಲೋ ಆಗುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕಾತೀನಿ. ಹಂಗೆ ಒಂದು ಸ್ವಲ್ಪ ಉಪ್ಪು, ಮೆಣಸಿಕಾಯಿ ಹಾಕಿ ಮಿಕ್ಸರ್ಗೆ ಹಾಕಬೇಕು. 1-2 ಸಾರಿ ಅಂತೂ ಹಂಗೆ ರುಬ್ಕೊರಿ. ನೆಕ್ಸ್ಟ್ ಏನೈತಲ್ಲ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಡ್ರಿ. ಇಷ್ಟು ಟೇಸ್ಟ್ ಬರುತ್ತೆ ಅಂತಂದ್ರೆ ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿರಿ. ಎಲ್ಲರೂ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ಒಂದು 3 ದಿನ 4 ದಿನ ಆದರೂ ಇಟ್ಟು ತಿನ್ಬೋದು. ಸೊ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲು ನಮ್ಮಮ್ಮ. ಅಮ್ಮ ಮಾಡಿಕೊಡುವಂಥ ಬಿಸಿ ಬಿಸಿ ರೊಟ್ಟಿ, ಚಟ್ನಿ, ಅದರದ್ದು ಟೇಸ್ಟ ಬೇರೆ ಇರುತ್ತೆ. ಸೊ ಹಂಗೆ ಇನ್ನು ಊರಿಗೆ ಹೋಗೋದಿತ್ತು ಇವತ್ತು. ಜಾತ್ರೆ, ಅದ್ರ ಸಲುವಾಗಿ ಆಂಟಿ ಅವ್ರದ್ದು 3 ವರ್ಷಕ್ಕೊಮ್ಮೆ ಬರ್ತಿದ್ದು ಜಾತ್ರೆ. ಹಾಗಾಗಿ ಹೋಗ್ಬೇಕಂತಂದು ರೆಡಿಯಾಗಿವಿ. ಈಗೀಗ ಫುಲ್ ನೆಗಡಿ ಆಗ್ಬಿಟ್ಟೈತಿ. ಅಂದ್ರೆ ಗುಂಡನ ಬರ್ಡೇಗೆ ಹೋಗಿದ್ವಲ್ಲ, ಅಲ್ಲಿ ಫಿಲ್ಟರ್ ನೀರು ತೊಗೊಂಡು ಬಂದಿರಲಿಲ್ಲ. ಆ್ಯಕ್ಚುಲಿ ಒಂದು ಟೈಮಿಗೆ ಏನು ಅಂದ್ಕೊಂಡು ಬಿಟ್ಟಿದ್ವಿ. ಆಕಿ ಹಂಗೆ ಕುಡಿದ್ಬಿಟ್ಟ. ಸೊ ಹೊಳೆ ನೀರು ಕುಡ್ದಿದ್ದಕ್ಕೆ ಫುಲ್ ನೆಗಡಿ. ಆಕೆ ಉಸಿರಾಡೋಕ್ಕೂ ಹಂಗಾಗತ್ತೈತಿ. ಬಾಯ ಮಾಡ್ಕೊಂಡು ಅದಾಳ. ಸೊ ಇನ್ನು ಹೋಗೋದು, ಊರಿಗೆ ಹೋಗಿ ಏನೇನಾಗುತ್ತೆ ನೋಡೋಣ. ಇನ್ನು ನಿನ್ನೆ ಲಾಗ್ ಹಾಕಿಲ್ಲ, ಸಾರಿ, ನನಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದು ವೀಕ್ ಮೇ ಬಿ ಒಂದೊಂದು ದಿನ ಬಿಟ್ಟು ಒಂದಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಸ್ವಲ್ಪ ಗದ್ದಲ ಐತಿ, ಜಾತ್ರೆ ಬೇರೆ. ಹಾಗಾಗಿ ಇವಾಗ ಇನ್ನೊಂದು ಊರಿಗೆ ಹೋದಾಗ ಆ ಥರ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಏನು ಅನ್ಕೋಬಾರ್ದು ಅನ್ನೋದು. ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ ಗೊತ್ತು, ಬಟ್ ಆದಷ್ಟು ಕಡಿಮೆ ಇರಬೇಕಲ್ಲ ಅದು. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ. ನಿಮ್ಮ ಪ್ರೀತಿ ಸದಾ ಹಿಂಗೆ ಇರಲಿ. ಒಂದಿನ ಬಿಟ್ಟು ಒಂದಿನ ಹಾಕಿದ್ರೂ ಈ ಅಕ್ಕ ಏನು ಹಾಕೋದಿಲ್ಲ ಬಿಡು ಅಂತಂದು ಯಾವತ್ತೂ ಸ್ಕಿಪ್ ಮಾಡಬೇಡ್ರಿ. ಇನ್ನು ಅಮ್ಮನ ಜೊತೆ ಉಣ್ಣಾತಿದ್ಲು ಚಂಪು. ಅವ್ರಿಗೆ ನಾವು ರಿಸ್ಟ್ರಿಕ್ಷನ್ನ ಇಟ್ಟಿಲ್ಲ, ಯಾರ ಜೊತೆ ಉಣ್ಲಿ ಏನಾದರೂ ತಿನ್ನಕ್ಕೆ ಬಿಟ್ಬಿಡ್ತೀವಿ ನಾವು. ರೊಟ್ಟಿ ತಿನ್ನಿಸ್ಬೇಕು, ಅನ್ನ ತಿನ್ನಿಸ್ಬೇಕು, ಈ ಟೈಮಿಗೆ ಹಂಗೆ ಅಂತ ಏನಿಲ್ಲ. 7 ಮಂತ್ಸ್ ಆಗೋವರೆಗೂ ಸ್ವಲ್ಪ ಇತ್ತು ಅದನ್ನ ತಿನ್ನಿಸ್ಬೇಕಂತ. 7 ಮಂತ್ಸ್ ಆದಮೇಲೆ ನಾವು ಅದ ಅಂತಿಲ್ಲ. ಇನ್ನು ಊರಿಗೆ ಹೊಂಟೀವಿ ರೆಡಿಯಾಗಿ. ಸೊ ಬರ್ರಿ ಹೋಗೋನು. ಚಂಪುದು ಈ ಥರ ಇತ್ತು. ಇದನ್ನು ಅವ್ರ ಅತ್ತೆ ತೊಗೊಂಡು ಬಂದಾರ. ಇವಳು ನಮ್ಮ ಸಿಸ್ಟರು. ಪಾಪು ಈಗ ಮೊನ್ನೆ 3 ತಿಂಗಳು ಪಾಪು ಆಯ್ತಂದಲ್ಲ, ಅವ್ರ ಮಮ್ಮಿಯವರು. ಇನ್ನು ಗುಂಡ, ನಾನು, ನಮ್ಮ ಅತ್ತೆ ಮತ್ತು ಚಂಪು, ದೀಪು, ನಮ್ಮ ತಂಗಿ ಎಲ್ಲರೂ ಹೊಂಟಿದ್ವಿ. ಇನ್ನು ಇವಳು ಶೂಸ್ ನೋಡ್ರಿ ಎಷ್ಟು ಕ್ಯೂಟ್ ಅಷ್ಟು ಕ್ಯೂಟ್. ನಂಗೆ ಇಲ್ಲಿಂದ ಮುತ್ತು ಕೊಡ್ಬೇಕು ಅನ್ಸುತ್ತೆ ನನ್ನ ಮಗಳ ಕಾಲಿಗೆ, ಅಷ್ಟು ಕ್ಯೂಟ್ ಆಗಿದ್ದು. ಅವ್ರ ಡ್ಯಾಡಿ ತೊಗೊಂಡು ಬಂದಿದ್ದರು, ಬಟ್ ನಾವು ಹಾಕಿರಲಿಲ್ಲ. ಫಸ್ಟ್ ಹಾಕ್ಕೊಂಡು ಬಂದೀನಿ. ಗುಂಡ ಫುಲ್ ಅವಗೂ ನೆಗಡಿ, ಚಂಪುಗೂ ನೆಗಡಿ, ಡಿಂಪುಗೂ ನೆಗಡಿ, 3 ಜನಕ್ಕೂ ನೆಗಡಿ. ಸೊ ನಾವು ಆ್ಯಕ್ಚುಲಿ ಅಂದ್ವಿ ಇಲ್ಲ ಬರೋಕ್ಕಾಗಲ್ಲ ಬಿಟ್ಬಿಡೋನು ಅಂತ ಅಂದ್ವಿ. ಬಟ್ ನಮ್ಮಮ್ಮ ಇಲ್ಲ 3-4 ತಿಂಗಳ ಇದ್ದು ಬಂದಿರಿ, ಇವಾಗ ಸಡನ್ ಆಗಿಬಿಟ್ರೆ ಹೆಂಗಂತ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ಅಲ್ಲಿ ಗಂಡನ ಮನೆಯೊಳಗೆ ಇರಲಿಲ್ಲ. ಯಾಕಂದ್ರೆ ನನಗೆ ಯಾಕೋ ಸಿಮ್ಟಮ್ಸ್ ಜಾಸ್ತಿ ಇತ್ತು ನನಗೆ, ಹಾಗಾಗಿ ಇರಲಿಲ್ಲ. ಇಲ್ಲೇ ಬಂದಿದ್ನಿ, ಇಲ್ಲೇ ಆಂಟಿ ಊರಾಗಿದ್ನಿ. ಅಲ್ಲಿ ತಂಗಿ ಇದ್ಲಲ್ಲ, ಇಬ್ಬರು ಒಂದೇ ಮನೆಗೆ ಇರಬಾರ್ದಂತ ಇಲ್ಲಿ ಆಂಟಿ ಊರಾಗಿದ್ನಿ. ನಾನು ಇದೇ ಮನೆಯೊಳಗೆ ಇದ್ನಿ. 3 ತಿಂಗಳ ಇದ್ನಿ ನಾನು. 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಊರಿಗೆ ಹೋಗಿ ನಾನು. ಸೊ ಮನೆ ಎಲ್ಲ ತುಂಬಿಬಿಟ್ಟೈತಿ, ಎಲ್ಲ ನೋಡ್ತಿರ್ಬೇಕು. ಇನ್ನು ಅಡುಗೆ ಅದೆಲ್ಲ ಮಾಡ್ಕೋಬೇಕು. ರಾಜು ಬಂದಿದ್ದ, ನಮ್ಮ ತಮ್ಮ ರಾಜು ಅಂದ್ರೆ, ಅವರು ಬಂದಿದ್ದರು. ಇವರು ಮಹಾನ್ ಭಾವರು ಏನಂತಾರೆ, ಮಹಾನ್ ವ್ಯಕ್ತಿಗಳು ಪಲ್ಯ ಮಾಡತ್ತಾರ. ಸೊ ಬದ್ನಿಕಾಯಿ ಪಲ್ಯ ಮಾಡತ್ತಿದ್ರು. ಇನ್ನೊಂದು ಸ್ವಲ್ಪ ಸ್ವೀಟ್ ಅದು ಮಾಡಬೇಕು. ಚಂಪು ಬಾಗ್ಲದ ಹಠ ಬಿಟ್ಟಾಳ, ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು. ಹೋಪ್ ಇವತ್ತಿನ ಲಾಗಲ್ಲಿ ಸ್ವಲ್ಪ ಏನು ಅಷ್ಟು ಸ್ಪೆಷಲ್ ಅನ್ಸಲ್ಲ, ಬಟ್ ಡೈಲಿ ಲಾಗ್ ಇದಾಗಿರುತ್ತೆ ನಂದು. ಹಾಗಾಗಿ ಡೈಲಿ ಲಾಗ್ಗಳಿಗೆ ಏನಿರುತ್ತೆ ಅದನ್ನ ಹಾಕ್ತೀನಿ. ಇವರು ನಮ್ಮ ಅಪ್ಪನ ಅಕ್ಕ ಇವರು. ಇನ್ನು ಗುಂಡ ಮಲ್ಕೊಂಡ್ಬಿಟ್ಟಾನ, ಹರ್ಷಿತ್ ಇವನ ಹೆಸರು. ಸೊ ಮೊನ್ನೆ ಇವಾಗ 3 ತಿಂಗಳವಾಗ. ಇನ್ನು ಆಂಟಿ ಅವರೆಲ್ಲ ಕೂತಿದ್ರು, ಏನು ಮಾಡಬೇಕು ಏನು ಅಂತಂದು ಯೋಚನೆ ಮಾಡತ್ತಿದ್ರು. ನಮ್ಮಪ್ಪನ ಅಕ್ಕಗಳು ಇವ್ರು 3 ಜನ. ಇನ್ನು ನಮ್ಮದು ಮನೆ ಎಂಟ್ರೆನ್ಸ್ ಗುಡ್ಡ, ನಮ್ಮದು ಬದಾಮಿ ರೋಡಿಗೆ ಐತಿಲ್ಲ, ನಮ್ಮ ಆಂಟಿ ಮನೆ ಬದಾಮಿ ರೋಡಿಗೆ
ರೋಡಿಗೆ ಐತಿ, ರೋಡಿಗೆ ಅಂದರೆ ಎಂಟ್ರೆನ್ಸ್ ಐತಿ. ಸೊ ಗುಂಡ ಒಂದು ಸ್ವಲ್ಪ ರಾಜು ಜೊತೆ ಆಟಾಡತ್ತಿದ್ದ, ಹಾಗಾಗಿ ಅವ್ನ ಕೈ ಬಿಟ್ಟು ನಾವು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡ್ವಿ. ಆಂಟಿ ಒಬ್ಬರ ಮಾಡೋಕ್ಕೂ ಎಲ್ಲಿ ಯಾರೂ ಇಲ್ಲಲ್ಲ, ನಾವು ಅಷ್ಟರು ಬಂದೀವಿ ಅಂದರೆ ಸ್ವಲ್ಪ ಮಾಡಬೇಕಾಗುತ್ತಾ. ಅಟ್ಲೀಸ್ಟ್ ಅವ್ರು ದಿನ ಮಾಡ್ತಿರ್ತಾರೆ, ಅವ್ರ ಕೈಯಾಗ ಪಾಪು ಕೊಟ್ಟು ನಾವು ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತಾ. ಹಾಗಾಗಿ ಪಾಪುಗಳ್ನ ಅವ್ರ ಕೈಯಾಗ ಹೊತ್ಕೊಳಕ್ಕೆ ಕೊಟ್ಟು ನಾವು ಮಾಡತ್ತಿದ್ವಿ. ಇನ್ನು ನಮ್ಮ ಸುರಕ್ಷಾ ನೋಡ್ರಿ ದೊಡ್ಡ ಅಂದರೆ ಏನಂತಂದರೆ, ಈ ಹೆಣ್ಮಗು ಹುಟ್ಟುತ್ತಂದ್ರೆ ಒಂದು ತಾಯ್ತನ ಹುಟ್ಟುತ್ತಲೇ ಬರುತ್ತಾ ಅಂತ ಹೇಳ್ತಾರೆ, ಅದು ಸುಳ್ಳಲ್ಲ. ಇಂಥವೆಲ್ಲ ನೋಡಿದಾಗ ಗೊತ್ತಾಗತ್ತಾ. ಸೊ ಇನ್ನು ಎಲ್ಲ ಹೋಳ್ಗೆ ಕಡುಬು ಮಾಡ್ಬೇಕು ಅಂದ್ಕೊಂಡ್ವಿ ಎಡಿಗೆ. ಇನ್ನು ನೈಟೆಲ್ಲ ಇಲ್ಲೇನೋ ಊರು ಆಡ್ತಾ ಅಂತ ದ್ಯಾಮಮ್ಮ. ಸೊ ಎಡೆ ಗಿಡಿ ಎಲ್ಲ ಉಡಿ ತುಂಬ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಬಿಡ್ತಾರಂತ. ನೈಟ್ ಯಾವ ಟೈಮಿಗೆ ಬರ್ತಾರೆ ಹೇಳೋಕ್ಕಾಗಲ್ಲಂತ ಅಮ್ಮ. ಅಂದ್ರೆ 3 ವರ್ಷಕ್ಕೊಮ್ಮೆ ಜಾತ್ರೆ ಅಲ್ಲ, ಹಂಗಾಗಿ ಎಲ್ಲರ ಮನೆಗೂ ಬರ್ತಾರೆ, ತಪ್ಪಿಸಲ್ಲ. ಸೊ ಬಾಗಿಲ ಯಾವಾಗಲೂ ಓಪನ್ನಾಗೇ ಇಟ್ಕೋಬೇಕು, ಮಲ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ನಮ್ಮ ಆಂಟಿ ಅದಾರಲ್ಲ, ಉಡಿ ಸಾಮಾನೆಲ್ಲ ಒಂದು ಕಡೆ ಇಟ್ಟು ಬಾಗಿಲ ಓಪನ್ ಮಾಡಿ, ಗೇಟ್ ಓಪನ್ ಮಾಡಿನೇ ಬಿಟ್ಟಿದ್ರು. ನಾವು ಹಂಗೆ ಮಲ್ಕೊಂಡಿದ್ವಿ ಇವ್ರ ಜೊತೆ. ಸ್ವಲ್ಪ ಸಾರಿ ಡಿಸ್ಟರ್ಬೆನ್ಸ್ ಐತಿ, ಇಲ್ಲೇ ಮನೆ ಹತ್ರ ಒಂದು ರೋಡ್ ಐತಲ್ಲ ಹಾಗಾಗಿ. ಸೊ ಇನ್ನು ನೈಟು ಅಮ್ಮ ದ್ಯಾಮಮ್ಮ ಬರ್ತಾರೆ ಅಂತ ಅಂದರು, ನೋಡಾತಿದ್ವಿ ನಾವು ಬಂದು. ಅಂದ್ರೆ ಇನ್ನೂ ಜಸ್ಟು ಅವಳದು ಗುಡಿ ಇರುತ್ತಲ್ಲ, ಅದರಿಂದ ಗರ್ಭಗುಡಿಯಿಂದ ಎದ್ದು ಬಂದು ಜಳಕಕ್ಕೆ ಹೋಗ್ಕಳಂತ, ಹಾಗಾಗಿ ಬಂದಿದ್ಲು. ಅದು ನೋಡಾತಿದ್ದು ನಾನು. ನನಗೇನಂದ್ರೆ ಆ ದೇವಿ ಮುಖ ನೋಡಿದ್ನಲ್ಲ, ನನಗೆ ವಿಡಿಯೋ ಮಾಡಬೇಕು ಅನಿಸ್ಲಿಲ್ಲ, ಕೈಯೆಲ್ಲ ಶೇಕ್ ಆಯಿತು. ಅಷ್ಟು ಅಂದ್ರೆ ಅಷ್ಟು ಭಯ ಅನ್ನಿಸ್ತಿತ್ತು. ಸೊ ಹಂಗಾಗಿ ನಾನು ವಿಡಿಯೋನ ಅಷ್ಟು ಬಿಟ್ಬಿಟ್ನಿ, ಎಷ್ಟು ಕಾಣುತ್ತೆ ಅಷ್ಟು ಮಾಡಿದ್ನಿ. ಆಲ್ಮೋಸ್ಟು ಇಲ್ಲಿ ಹತ್ತಿರದಿಂದ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಂಡು ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಇನ್ನು ಬೇಗ ಹೇಳ್ಬೇಕು ಎದ್ದು, ಅಲ್ಲಿ ವಾಡಮ್ಮ ದೇವಿ ಜಾತ್ರೆ ಈಗ ಅಲ್ಲೊಂದು ಸ್ವಲ್ಪ ಹೋಗಿ ಬರಬೇಕು. ಸೊ ಲಾಗಲ್ಲಿ ಆಲ್ಮೋಸ್ಟ್ ನಾನು ನಿಮ್ಗೆ ಶೇರ್ ಮಾಡ್ತಿರ್ತೀನಿ. ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ ನನಗೆ ಕ್ಲಿಯರಾಗಿ ಕಂಡಿಲ್ಲ, ಇಲ್ಲಿ ಜಳಕಕ್ಕೆ ಬಂದಿದ್ದಾಳೆ ಅಮ್ಮ. ಇಲ್ಲೇ ನಮ್ಮದು ಟೆರೆಸ್ ಮೇಲೆ ನಿಂತ್ರೆ ಕಾಣಿಸುತ್ತೆ, ಬಟ್ ಅಲ್ಲಿ ಏನಂತಂದ್ರೆ ಲೈಟ್ ಕೂಡ ಹಾಕಿಲ್ಲ, ಅದೊಂದು ಬೇಜಾರು. ಏನೋ ಆ ಸ್ಪೋರ್ಟ್ಸು ಅದು ಇದು ಹಾಳು ಮುಳಿದಾಗ ಲೈಟ್ ಹಾಕ್ತಾರೆ, ಬಟ್ ಇದು ಒಂದು ದೇವಿದು, ಒಂದು ದೇವ್ರ ಕಾರ್ಯಕ್ಕೆ ಏನೇ ಮಾಡಿದ್ರು ಐತ್ಲ, ಯಾವತ್ತೂ ದೇವ್ರ ಕಾರ್ಯಕ್ಕೆ ಕೊಟ್ಟಿವಿ ಅನ್ಬಾರ್ದಂತ, ಅದೆಲ್ಲ ಯಾವುದೋ ಒಂದು ರೂಪದಾಗ ನಮ್ಗೆ ಬರ್ತಿರ್ತಂತ. ಸೊ ಒಂದು ಲೈಟ್ ಹಾಕಿದ್ರೆ ಇನ್ನೂ ಚಲೋ ಇರ್ತಿತ್ತು ಅಂತ ನಂಗೆ ಅನಿಸ್ತು. ಬಟ್ಟು ಅದು ಏನು DJ ಡ್ಯಾನ್ಸು ನಾಟಕ ಇಂಥವೆಲ್ಲ ಇದ್ದಾಗ ಜನರು ಭಾಳ ಆಕರ್ಷಣೆಗೆ ಒಳಗಾಗ್ತಾರೆ. ಇನ್ನು ಮಾರ್ನಿಂಗು 4 ಗಂಟೆ ಆಗಿತ್ತು, ಅಮ್ಮ ನಮ್ಮ ಮನೆ ಹತ್ರ ಬಂದರು. ಹಾಗಾಗಿ ಸ್ವಲ್ಪ ಅದು ಬ್ಯಾಟ್ರಿ ಎಲ್ಲ ಹಾಕಿ ನಾನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅಷ್ಟೇ ಮಾಡಿದೆ. ಎಷ್ಟು ಅಂದ್ರೆ ಅಷ್ಟು ಭಯಾನಕ. ಇನ್ನು ನಾವು ದೇವ್ರನ್ನ ನೋಡೋಕೆ ಹೋದ್ವಿ. ಅಂದ್ರೆ ಇವಾಗ ದೇವರಿಗೆ ಬಿಟ್ಟಿರ್ತಾರಲ್ಲ ಆ ಒಂದು ಪ್ರಾಣಿನ, ದೇವರು ಅಕ್ಕಿದೊಂದು ಏನಂತಾರೆ ಆಹಾರನ, ಅದ್ರದ್ದು ಟೈಮು. ಸೊ ಇನ್ನು ಹೊಂಟಿದ್ವಿ, ರೋಡು ಫುಲ್ಲು ಚಳಿ, ಎಲ್ಲ ಈ ಥರ ಕಾಸ್ಕೊಳತ್ತಿದ್ರು. ಸೊ ಇನ್ನು ಗುಡಿ ಮೇಲ್ಗಡೆ ಐತಿ ಎಂಟ್ರೆನ್ಸ್. ನಾನು ಫಸ್ಟ್ ಟೈಮ್ ಹೊಂಟೇನಿ. ಇದು ಆ್ಯಕ್ಚುಲಿ ನಮ್ಮ ಊರಿಂದ ಒಂದು 5 ಕಿಲೋಮೀಟ್ರ್ ಇರೋದು ಇದು ಊರು. ಬಟ್ ನಾವು ಒಂದು ಸಾರಿನೂ ಆ ಗುಡಿಗೆ ಹೋಗಿರಲಿಲ್ಲ. ಹೋದ್ವಿ, ಫುಲ್ ರಶ್, ಎಷ್ಟು ಅಂದ್ರೆ ಅಷ್ಟು ರಶ್ ಇತ್ತು. ಸೊ ಇವಾಗ ಬರ್ತಾರೆ, ಅವಾಗ ಬರ್ತಾರೆ, ಪೂಜೆ ಮಾಡ್ತಾರಂತ ಕಾಯತ್ತಿದ್ವಿ. ಇನ್ನು ಒಳಗಡೆ ಏನಂತಂದ್ರೆ ನಮ್ಮ ಆಂಟಿ ಅಂತಿದ್ರು, ಕಾಲಿಡೋಕ್ಕೂ ಜಾಗ ಆಗಲ್ಲ, ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ನಾಳೆ ಮತ್ತು ಇವತ್ತು ಕಾಲಿಡೋಕ್ಕಾಗಲ್ಲ, ಇನ್ನು ನಮಗೆ ನೋಡೋಕ್ಕೂ ಆಗಲ್ಲ, ದೇವಿ ದರ್ಶನ ಸಿಗಲ್ಲ ಅಂತಂದರು. ಹಾಗಾಗಿ ನಾವು ಒಳಗೆ ಹೋಗಬೇಕು ಅಂತಂದು ಒಳಗೆ ಹೊಂಟಿವಿ. ನೀವು ದರ್ಶನ ಪಡೆದ್ಬಿಡ್ರಿ. ನಿಮ್ದೇನೋ ಒಂದು ಕೋರಿಕೆ ಇತ್ತು ಅಂದ್ರೆ, ನಿಮ್ದೇನೋ ಒಂದು ಆಸೆ ಇತ್ತು ಅಂದ್ರೆ ದೇವರ ಹತ್ರ ಬೇಡ್ಕೊಳ್ರಿ. ಆದಷ್ಟು ಆ ದೇವಿ ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ಏನೇ ಕಷ್ಟ ಇರಲಿ ಅದನ್ನು ನಿವಾರಣೆ ಮಾಡಲಿ. ನಿಮ್ಮ ಹತ್ರ ಏನೇ ಒಂದು ಆಸೆ ಇರಲಿ, ನಿಮ್ಮದು ಮನಸ್ಸಿನೊಳಗೆ ಏನೇ ಒಂದು ಅಚೀವ್ ಮಾಡ್ಬೇಕು ಅನ್ನೋದಿದ್ರೂ ಅದು ಆದಷ್ಟು ನಾನು ದೇವ್ರ ಹತ್ರ ಬೇಡ್ಕೊತೀನಿ, ನಿಮ್ಮ ಆಸೆ ಕೂಡ ಈಡೇರಲಿ ಅಂತಂದು. ಸೊ ಇನ್ನು ಮುಂದ್ಗಡೆ ಪಾದ ಇತ್ತು, ನಾವೆಲ್ಲರೂ ಬಂದೀವಿ. ಚಂಪು ಮಲ್ಕೊಂಡಿದ್ಲು, ಡಿಂಪು ಅಷ್ಟೇ ಎದ್ದಿದ್ಲು. ಸೊ ಹಂಗಾಗಿ ಡಿಂಪುನಷ್ಟೇ ಕರ್ಕೊಂಡು ಬಂದೀನಿ. ಸೊ ಅವಳು ಫುಲ್ ನೆಗಡಿ, ಆದರೂ ಬಿಟ್ಟು ಬರೋಕ್ಕಾಗಲ್ಲಲ್ಲ ನಂಗೆ, ಹಂಗಾಗಿ ಕರ್ಕೊಂಡು ಬನ್ನಿ ನಾನು. ಸೊ ಇನ್ನು ದೇವ್ರದ್ದು ದರ್ಶನ ಮಾಡಿ ವಾಪಸ್ ಹೋಗೋದು. ಫುಲ್ 4:15 ಬಂದಿದ್ವಿ ನಾವು. ದೇವ್ರ ದರ್ಶನ ಆಗಿ ಎಲ್ಲ ಹೋಗೋಕೆ ವಾಪಸ್ ನೋಡ್ರಿ ಜನ ಜಾತ್ರೆ ಹಾಗಿತ್ತು. ಸೊ ವಾಪಸ್ ನಾವು 8 ಗಂಟೆಗೆ ಮನೆಗೆ ಬಂದ್ವಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನೂ ಚಲೋ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. ಆದಷ್ಟು ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ಬೋದು, ಒಂದಿನ ಬಿಟ್ಟು ಒಂದಿನ. ನಿಮ್ಮ ಪ್ರೀತಿ ಸದಾ ನಂಗೆ ದಿನ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು, ಬಾಯ್.